ಬೆಳಗಿನ ಬೆಳಕು. ಅರಣ್ಯಕಾಂಡ 8ನೇ ಅಧ್ಯಾಯ. ಸೇವೆಗೆ ಕರೆಯಲ್ಪಟ್ಟಿರುವುದು. ನಾವು ಅರಣ್ಯಕಾಂಡ 8ನೇ ಅಧ್ಯಾಯದ ಮುಕ್ತಾಯಕ್ಕೆ ಬಂದಿದ್ದೇವೆ. ಲೇವಿಯರನ್ನು ನೀರು, ಕ್ಷೌರದ ಕತ್ತಿ ಮತ್ತು ವಸ್ತ್ರಗಳಿಂದ ಶುದ್ಧೀಕರಿಸಲಾಗಿದೆ. ಅರ್ಪಣೆಗಳನ್ನು ಮಾಡಲಾಗಿದೆ, ಅಂದರೆ ಮಾರ್ಗವನ್ನು ಮುಕ್ತಗೊಳಿಸಿದ ಪಾಪ ಪರಿಹಾರಕ ಬಲಿ ಮತ್ತು ಸಂಪೂರ್ಣ ಸಮರ್ಪಣೆಯನ್ನು ಘೋಷಿಸಿದ ದಹನ ಬಲಿ. ಇಡೀ ಸಭೆಯು ಲೇವಿಯರ ಮೇಲೆ ತಮ್ಮ ಕೈಗಳನ್ನಿಟ್ಟಿತು. ಆರೋನನು ಅವನನ್ನು ಯೆಹೋವನ ಮುಂದೆ ಸಜೀವ ಆಡಿಸುವ ಅರ್ಪಣೆಯಾಗಿ ಸಮರ್ಪಿಸಿದನು. ಮತ್ತು ಈಗ ಅಂತಿಮ ಹೆಜ್ಜೆಗಳು. ಲೇವಿಯರು ತಾವೇ ಆ ಎತ್ತುಗಳ ತಲೆಯ ಮೇಲೆ ಕೈಗಳನ್ನಿಡುತ್ತಾರೆ. ಅವರಿಗಾಗಿ ಪ್ರಾಯಶ್ಚಿತ್ತವು ಪೂರ್ಣಗೊಳ್ಳುತ್ತದೆ ಮತ್ತು ದೇವದರ್ಶನ ಗುಡಾರದ ಸೇವೆಗಾಗಿ ಅವರಿಗೆ ಸ್ಪಷ್ಟವಾದ ಗಡಿಗಳನ್ನು ನಿಗದಿಪಡಿಸಲಾಗುತ್ತದೆ. ಅಂದರೆ ಸೇವೆಯನ್ನು ಪ್ರವೇಶಿಸುವ ವಯಸ್ಸು, ಪೂರ್ಣ ಸೇವೆಯ ವರ್ಷಗಳು ಮತ್ತು ಅವರ ನಿವೃತ್ತಿ. ಅರಣ್ಯಕಾಂಡ 8ನೇ ಅಧ್ಯಾಯವು ಕ್ರಮಬದ್ಧತೆ, ಉದ್ದೇಶ ಮತ್ತು ಪ್ರತಿಯೊಂದು ವಿವರವು ಸುಸ್ಥಿತಿಗೆ ಬರುವುದರೊಂದಿಗೆ ಮುಕ್ತಾಯವಾಗುತ್ತದೆ ಮತ್ತು ಪ್ರತಿಯೊಂದು ವಿವರವು ನಮಗೆ ಮಾತನಾಡುತ್ತದೆ. ಆರೋನನು ಲೇವಿಯರನ್ನು ದೇವರ ಮುಂದೆ ಪ್ರಸ್ತುತಪಡಿಸಿದ ನಂತರ ಲೇವಿಯರೇ ಸ್ವತಃ ಮುನ್ನಡೆದು 2 ಎತ್ತುಗಳ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟರು. ಒಂದನ್ನು ಪಾಪ ಪರಿಹಾರಕ ಬಲಿಗಾಗಿ ಮತ್ತು ಇನ್ನೊಂದನ್ನು ದಹನ ಬಲಿಗಾಗಿ. ಈ ಅರ್ಪಣೆಗಳ ಕುರಿತು ನಾವು ಹಿಂದಿನ ಪಾಠಗಳಲ್ಲಿ ಜಾಗರೂಕತೆಯಿಂದ ಅಧ್ಯಯನ ಮಾಡಿದ್ದೇವೆ. ಪಾಪ ಪರಿಹಾರಕ ಬಲಿಯು ಅಪರಾಧ ಮತ್ತು ಅಶುದ್ಧತೆಯನ್ನು ಪರಿಹರಿಸಿತು. ದಹನ ಬಲಿಯು ದೇವರಿಗೆ ಸಂಪೂರ್ಣ ಪ್ರತಿಷ್ಠಾಪನೆಯನ್ನು ಘೋಷಿಸಿತು. ಇವೆರಡು ಒಟ್ಟಾಗಿ ಪಾಪವು ಪರಿಹರಿಸಲ್ಪಟ್ಟಿದೆ ಮತ್ತು ನನ್ನ ಜೀವನವು ಸಂಪೂರ್ಣವಾಗಿ ನೀಡಲ್ಪಟ್ಟಿದೆ ಎಂದು ಹೇಳಿದವು. ಲೇವಿಯರು ಈ ಪ್ರಾಣಿಗಳ ತಲೆಯ ಮೇಲೆ ತಮ್ಮ ಕೈಗಳನ್ನು ಒತ್ತಿ ಹಿಡಿದಿದ್ದು ಅವರ ವೈಯಕ್ತಿಕ ಅನ್ಯೋನ್ಯತೆಯ ಕ್ರಿಯೆಯಾಗಿತ್ತು. ತಮ್ಮ ಪರವಾಗಿ ಏನನ್ನು ಮಾಡಲು ಹೊರಡಲಾಗುತ್ತಿತ್ತೋ ಅದರೊಂದಿಗೆ ತಮ್ಮನ್ನು ಜೋಡಿಸಿಕೊಳ್ಳುವುದಾಗಿತ್ತು. ಆ ಪ್ರಾಣಿಯು ಅವರ ಸ್ಥಾನದಲ್ಲಿ ನಿಂತಿತು ಮತ್ತು ಆ ಅರ್ಪಣೆಯು ಪೂರ್ಣಗೊಂಡಾಗ ಇದ್ದ ಅಡಿಯು ನಿವಾರಣೆಯಾಯಿತು. ಅವರು ಈಗ ದೇವದರ್ಶನ ಗುಡಾರವನ್ನು ಪ್ರವೇಶಿಸಬಹುದಾಗಿತ್ತು. ಪವಿತ್ರವಾದುದರ ಸಮೀಪಕ್ಕೆ ಅವರು ಈಗ ಬರಬಹುದಾಗಿತ್ತು. ಪ್ರಾಯಶ್ಚಿತ್ತವೇ ಅವರ ಸೇವೆಯನ್ನು ಸಾಧ್ಯವಾಗಿಸಿತ್ತು. ಇದು ಹೇಗೆ ನೇರವಾಗಿ ಕ್ರಿಸ್ತನನ್ನು ಸೂಚಿಸುತ್ತದೆ ಎಂಬುದನ್ನು ನಾವು ಹಿಂದಿನ ಅನೇಕ ಅಧ್ಯಯನಗಳಲ್ಲಿ ನೋಡಿದ್ದೇವೆ. ಆತನೇ ಒಂದೇ ಯಜ್ಞದಲ್ಲಿ ಇವೆರಡು ಅರ್ಪಣೆಗಳಾದನು. ಗೊಲ್ಗೊಥಾದಲ್ಲಿ ನಮ್ಮ ಅಪರಾಧವನ್ನು ಹೊತ್ತ ಪಾಪ ಪರಿಹಾರಕ ಬಲಿಯಾದನು. ತಂದೆಯ ಮುಂದೆ ಮೇಲಕ್ಕೆ ಏರಿದ ಆತನ ಸಂಪೂರ್ಣ ಸಮರ್ಪಿತ ಜೀವನದ ದಹನ ಬಲಿಯಾದನು. ನಮ್ಮ ಪ್ರಾಯಶ್ಚಿತ್ತವು ನಾವೇ ಒದಗಿಸಿಕೊಳ್ಳುವ ಅಥವಾ ಕಾಯ್ದುಕೊಳ್ಳುವ ಸಂಗತಿಯಲ್ಲ. ಅದನ್ನು ಒಮ್ಮೆ ಸಂಪೂರ್ಣವಾಗಿ ಅಪಾರವಾದ ಬೆಲೆಯನ್ನು ತೆತ್ತ ಒದಗಿಸಲಾಯಿತು ಮತ್ತು ನಾವು ದೇವರ ಮುಂದೆ ನಿಂತು ಆತನನ್ನು ಸೇವಿಸಲು ಸಾಧ್ಯವಿರುವ ಏಕೈಕ ಆಧಾರವಾಗಿ ಅದು ಇಂದಿಗೂ ಉಳಿದಿದೆ. ಪ್ರಾಯಶ್ಚಿತ್ತವಿಲ್ಲದೆ ಲೇವಿಯರು ಸೇವೆ ಮಾಡಲು ಸಾಧ್ಯವಿರಲಿಲ್ಲ. ನಮ್ಮಿಂದಲೂ ಸಾಧ್ಯವಿಲ್ಲ. ನಾವು ಸಲ್ಲಿಸುವ ಪ್ರತಿಯೊಂದು ಸೇವೆಯ ಕಾರ್ಯವು, ಪ್ರತಿಯೊಂದು ಅಧ್ಯಯನ, ಪ್ರತಿಯೊಂದು ಬೋಧನೆ, ಸಹಾಯ ಅಥವಾ ಕಾಳಜಿಯ ಪ್ರತಿಯೊಂದು ಕ್ರಿಯೆಯು ಸಾಧ್ಯವಾಗುತ್ತಿರುವುದನ್ನು ಕೇವಲ ಆ ಮಾರ್ಗವು ಮುಕ್ತಗೊಳಿಸುವುದರಿಂದಲೇ ಆಗಿದೆ. ಪಾಪ ಪರಿಹಾರಕ ಬಲಿ ಮೊದಲಿಗೆ ಬಂದಿತು. ಅದು ಯಾವಾಗಲೂ ಹಾಗೆಯೇ ಬರುತ್ತದೆ. ಒಮ್ಮೆ ಪ್ರಾಯಶ್ಚಿತ್ತ ಹೊಂದಿದ ಮತ್ತು ಪ್ರಸ್ತುತಪಡಿಸಿದ ನಂತರ ಲೇವಿಯರನ್ನು ಇಡೀ ಇಸ್ರಾಯೇಲಿನ ಪರವಾಗಿ ದೇವದರ್ಶನ ಗುಡಾರದಲ್ಲಿ ಸೇವೆ ಮಾಡಲು ಕಳುಹಿಸಲಾಯಿತು. ಇದು ಏಕೆ ಮುಖ್ಯವಾಗಿತ್ತು ಎಂಬುದರ ಕುರಿತು ವಾಕ್ಯ ಭಾಗವು ಸ್ಪಷ್ಟವಾಗಿದೆ. ಇಸ್ರಾಯೇಲ್ಯರು ಪರಿಶುದ್ಧ ಸ್ಥಳದ ಹತ್ತಿರ ಬಂದಾಗ ಅವರ ಮೇಲೆ ಯಾವುದೇ ಪಿಡುಗು ಬಾರದಂತೆ ನೋಡಿಕೊಳ್ಳುವುದಕ್ಕಾಗಿ ಯೆಹೋವನು ಪವಿತ್ರನಾಗಿದ್ದನು.
ಆತನ ಸನ್ನಿಧಿಯನ್ನು ಬೇಜವಾಬ್ದಾರಿಯಿಂದಲೂ ಅಥವಾ ಪ್ರತ್ಯೇಕಿಸಲ್ಪಟ್ಟು ಶುದ್ಧೀಕರಿಸಲ್ಪಡುವುದರಿಂದಾಗಲಿ ಸಮೀಪಿಸಲು ಸಾಧ್ಯವಿಲ್ಲ. ಲೇವಿಯರು ಸಾಮಾನ್ಯ ಇಸ್ರಾಯೇಲರಿಗೆ ಮತ್ತು ಪವಿತ್ರ ದೇವರ ಭಯಾನಕ ಸಮೀಪಕ್ಕೂ ಮಧ್ಯೆ ನಿಂತರು. ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳದೆ ದೇವರ ಸನ್ನಿಧಿಯಲ್ಲಿ ಇರಲು ಸಾಧ್ಯವಾಗುವಂತೆ ಅವರು ಆ ಸೇವೆಯ ಭಾರವನ್ನು ಹೊತ್ತರು. ನೂತನ ಸೃಷ್ಟಿಯು ಇದೇ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತದೆ. ನಾವೇನು ಮಧ್ಯಸ್ಥಗಾರರಲ್ಲ. ಆ ಪಾತ್ರ ಕ್ರಿಸ್ತನಿಗೆ ಮಾತ್ರ ಸೇರಿದ್ದು. ಆದರೆ ನಮ್ಮನ್ನು ಮಧ್ಯದಲ್ಲಿ ಇರಿಸಲಾಗಿದೆ. ಅಂದರೆ ಇಂದಿಗೂ ಏಕೈಕ ಸತ್ಯ ದೇವರಾದ ಯೆಹೋವನನ್ನು ಅರಿಯದ ಈ ಲೋಕದ ಮಧ್ಯೆ ಮತ್ತು ಕಂಡುಕೊಳ್ಳಲು ಕಾಯುತ್ತಿರುವ ಆತನ ಸನ್ನಿಧಿಯ ಮಧ್ಯೆ ಇರಿಸಲಾಗಿದೆ. ನಮ್ಮ ಸೇವೆ ನಾವು ಬಲ್ಲದನ್ನು ಹಂಚಿಕೊಳ್ಳುವುದಕ್ಕಾಗಿರಲಿಲ್ಲ. ಹೊರಡುತ್ತಿರುವ ಸಹೋದರನಿಗೆ ಮಾರ್ಗದರ್ಶನ ನೀಡುವುದಾಗಿರಲಿಲ್ಲ. ಪವಿತ್ರ ಗ್ರಂಥವನ್ನು ತೆರೆದು ವಿವರಿಸುವುದಾಗಿರಲಿಲ್ಲ. ಅಥವಾ ಕತ್ತಲೆಯಾದ ಸ್ಥಳದಲ್ಲಿ ಕೇವಲ ಒಂದು ಸ್ಥಿರವಾದ ಬೆಳಕಾಗಿರುವುದಾಗಲಿ. ಅದು ಇತರರಿಗೂ ಮತ್ತು ದೇವರಿಗೂ ಮಧ್ಯೆ ನಿಲ್ಲುವ ಸೇವೆಯಾಗಿದೆ. ಲೇವಿಯರ ಕೆಲಸವು ಇಸ್ರಾಯೇಲ್ಯರನ್ನು ಪಿಡುಗಿನಿಂದ ರಕ್ಷಿಸಿತು. ಸೇವೆಯಲ್ಲಿ ನಮ್ಮ ನಂಬಿಗಸ್ತೆಯು ನಾವು ಊಹಿಸುವುದಕ್ಕಿಂತಲೂ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ಪೌಲನು 1 ಕೊರಿಂಥದವರಿಗೆ 12ರಲ್ಲಿ ಬರೆಯುವಾಗ ಆತ್ಮನು ವಿಭಿನ್ನ ಸದಸ್ಯರಿಗೆ ವಿಭಿನ್ನ ವರಗಳನ್ನು ಹಂಚಿಕೊಡುತ್ತಾನೆ ಎಂದು ಹೇಳುತ್ತಾನೆ. ಜ್ಞಾನ, ವಿವೇಕ, ವಿವೇಚನೆ ಮತ್ತು ಸಹಾಯ ಮಾಡುವ ಸಾಮರ್ಥ್ಯ, ಬೋಧಿಸುವ ಸಾಮರ್ಥ್ಯ, ಪ್ರೋತ್ಸಾಹಿಸುವ ಸಾಮರ್ಥ್ಯ ಇವೆಲ್ಲವೂ ವೈಯಕ್ತಿಕ ಅಲಂಕಾರಕ್ಕಾಗಿ ಅಲ್ಲ, ಬದಲಾಗಿ ಶರೀರದ ಸಭೆಯ ಆತ್ಮಿಕ ಉನ್ನತಿಗಾಗಿ ಮತ್ತು ಇಂದಿಗೂ ಹೊರಗಿರುವುದನ್ನು ತಲುಪುವುದಕ್ಕಾಗಿ ನೀಡಲ್ಪಟ್ಟಿವೆ. ಪ್ರತಿಯೊಂದು ವರವು ಆ ಮಧ್ಯದ ಕಂದಕದಲ್ಲಿ ನಿಲ್ಲುವ ಒಂದು ರೂಪವಾಗಿದೆ. ಪ್ರತಿಯೊಂದು ಸೇವೆಯ ಕ್ರಿಯೆಯು ತನ್ನದೇ ಆದ ರೀತಿಯಲ್ಲಿ ಆ ಪಿಡುಗನ್ನು ದೂರವಿಡುವ ಕಾರ್ಯವಾಗಿದೆ. ಇಂದು ನೂತನ ಸೃಷ್ಟಿಗೆ ದೇವರ ಸೇವೆ ಎಂಬುದು ವಾಸ್ತವವಾಗಿ ಹೇಗೆ ಕಾಣುತ್ತದೆ ಎಂದು ಪ್ರಾಮಾಣಿಕವಾಗಿ ಹೇಳಲು ಇದು ಒಂದು ಉತ್ತಮ ಕ್ಷಣವಾಗಿದೆ. ನಾವೇನು ದೇವದರ್ಶನ ಗುಡಾರದ ಕಂಬಗಳನ್ನು ಹೊರುತ್ತಿಲ್ಲ ಅಥವಾ ಒಡಂಬಡಿಕೆಯ ಮಂಜೂಷವನ್ನು ಚರ್ಮದ ಹೊದಿಕೆಗಳಿಂದ ಮುಚ್ಚುತ್ತಿಲ್ಲ. ದೇವದರ್ಶನ ಗುಡಾರದ ಸೇವೆಯು ನೆರವೇರಿಸಲ್ಪಟ್ಟಿದೆ. ಹಾಗಾದರೆ ಈಗ ಉಳಿದಿರುವುದು ಏನು? ಇದಕ್ಕೆ ಸಿಗುವ ಉತ್ತರವು ನಾವು ಕೆಲವೊಮ್ಮೆ ಯೋಚಿಸುವುದಕ್ಕಿಂತಲೂ ಅತ್ಯಂತ ವೈವಿಧ್ಯಮಯವಾದದ್ದು ಮತ್ತು ಅತ್ಯಂತ ವೈಯಕ್ತಿಕವಾದದ್ದು ಆಗಿದೆ. ಸಭೆಯಲ್ಲಿನ ಕೆಲವರಿಗೆ ಪವಿತ್ರ ಗ್ರಂಥವನ್ನು ಗ್ರಹಿಸುವ ಆಳವಾದ ಜ್ಞಾನವನ್ನು ನೀಡಲಾಗಿದೆ. ಅವರು ಕಲಿಯಲು, ಹುಡುಕಲು, ವಾಕ್ಯದೊಂದಿಗೆ ವಾಕ್ಯವನ್ನು ಹೋಲಿಸಲು ವರ್ಷಗಳನ್ನು ಕಳೆದಿದ್ದಾರೆ ಮತ್ತು ಅವರು ಹೊತ್ತಿರುವ ಆ ಜ್ಞಾನವು ಕೇವಲ ಅವರಿಗಾಗಿಯೇ ಅಲ್ಲ, ಅದನ್ನು ಹಂಚಿಕೊಳ್ಳಲು, ಬೋಧಿಸಲು ಮತ್ತು ಮುಂದಿನವರೆಗೂ ದಾಟಿಸಲು ಉದ್ದೇಶಿಸಲಾಗಿದೆ. ಇತರರಿಗೆ ಕಷ್ಟದಲ್ಲಿರುವವರ ಕುರಿತು ವಿಶೇಷವಾದ ಸಂವೇದನಾಶೀಲತೆಯನ್ನು ನೀಡಲಾಗಿದೆ. ಇತರರು ಗಮನಿಸದೆ ಹಾದುಹೋಗುವ ವಿಷಯಗಳನ್ನು ಇವರು ಗಮನಿಸುತ್ತಾರೆ. ಭಾರವಾದ ಹೃದಯದೊಂದಿಗೆ ಇವರು ಕುಳಿತುಕೊಳ್ಳುತ್ತಾರೆ ಮತ್ತು ಇವರ ಸನ್ನಿಧಿಯು ಕೃತಕವಾಗಿ ಸೃಷ್ಟಿಸಲು ಅಸಾಧ್ಯವಾದ ಸ್ವಾಂತನವನ್ನು ತರುತ್ತದೆ. ಇನ್ನು ಕೆಲವರಿಗೆ ಧೈರ್ಯದಿಂದ ಮಾತನಾಡುವ ವರವನ್ನು ನೀಡಲಾಗಿದೆ. ಅವರು ಕಠಿಣವಾದ ಸಂಗತಿಗಳನ್ನು ಪ್ರೀತಿಸಲು ಹೇಳಬಲ್ಲರು ಮತ್ತು ಅವರ ಮಾತುಗಳು ಮೃದುವಾದ ಧ್ವನಿಗಳು ತಲುಪಲಾಗದ ಆಳವನ್ನು ಸೀಳಿ ತಲುಪುತ್ತವೆ. ಇನ್ನು ಕೆಲವರಿಗೆ ತಾಳ್ಮೆಯ ಶಾಂತವಾದ ನಂಬಿಗಸ್ತಿಕೆಯನ್ನು ನೀಡಲಾಗಿದೆ. ಅವರು ಪ್ರಸಂಗ ಮಾಡದಿರಬಹುದು, ಆದರೆ ಇತರರು ನೋಡಿ ನಿಧಾನವಾಗಿ ಬದುಕುವಂತಹ ಮಾದರಿ ಜೀವನವನ್ನು ಅವರು ಬದುಕುತ್ತಾರೆ. ಪೌಲನು ಇದನ್ನು ರೋಮಾಪುರದವರಿಗೆ 12ನೇ ಅಧ್ಯಾಯ 6 ಮತ್ತು 8ರಲ್ಲಿ ನಮಗೆ ನೀಡಲಾದ ಕೃಪೆಗೆ ಅನುಸಾರವಾಗಿ ಭಿನ್ನವಾಗಿರುವ ವರಗಳೆಂದು ವಿವರಿಸುತ್ತಾನೆ. ಅಂದರೆ ಪ್ರವಾದನೆ, ಸೇವೆ, ಬೋಧನೆ, ಪ್ರೋತ್ಸಾಹಿಸುವುದು, ದಾನ ಮಾಡುವುದು,
ಮುನ್ನಡೆಸುವುದು ಮತ್ತು ಕರುಣೆಯನ್ನು ತೋರಿಸುವುದು. ಮತ್ತು 1 ಕೊರಿಂಥದವರಿಗೆ 12ನೇ ಅಧ್ಯಾಯ 8 ಮತ್ತು 11ರಲ್ಲಿ ಆತನ ಜ್ಞಾನ, ವಿವೇಕ, ನಂಬಿಕೆ, ಸ್ವಸ್ಥತೆ, ಸಹಾಯ, ಮಾರ್ಗದರ್ಶನ ಮತ್ತು ವಿವಿಧ ರೀತಿಯ ಭಾಷೆಗಳನ್ನು ಪವಿತ್ರಾತ್ಮನು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಚಿತ್ತದಂತೆ ಹಂಚಿಕೊಡುವ ವರಗಳನ್ನು ಪಟ್ಟಿ ಮಾಡುತ್ತಾನೆ. ಲೇವಿಯರೆಲ್ಲರೂ ಒಂದೇ ಕೆಲಸವನ್ನು ಮಾಡುತ್ತಿರಲಿಲ್ಲ. ಕೆಲವರು ಮಂಜೂಷವನ್ನು ಹೊರುತ್ತಿದ್ದರು, ಕೆಲವರು ದೀಪಸ್ತಂಭವನ್ನು ನೋಡಿಕೊಳ್ಳುತ್ತಿದ್ದರು, ಕೆಲವರು ದ್ವಾರಪಾಲಕರಾಗಿದ್ದರು, ಇನ್ನು ಕೆಲವರು ಗಾಯಕರಾಗಿದ್ದರು. ದೇವದರ್ಶನ ಗುಡಾರದ ಕೆಲಸಕ್ಕೆ ಅವರೆಲ್ಲರ ಅಗತ್ಯವಿತ್ತು. ಪ್ರತಿಯೊಬ್ಬರು ತಮಗೆ ನೇಮಿಸಲ್ಪಟ್ಟ ಸ್ಥಳದಲ್ಲಿದ್ದರು. ನೂತನ ಸೃಷ್ಟಿಯು ಹಾಗೆಯೇ ಆಗಿದೆ. ದೇವರು ನಮ್ಮನ್ನು ಲೋಕದಿಂದ ಪ್ರತ್ಯೇಕಿಸಿ ತನ್ನ ಆತ್ಮವನ್ನು ನೀಡಿದ್ದು ಕೇವಲ ದೇವರ ರಾಜ್ಯವು ಬರುವವರೆಗೂ ನಾವು ಕೂಟಗಳಲ್ಲಿ ಸುಮ್ಮನೆ ಕುಳಿತುಕೊಳ್ಳಲಿಕ್ಕ ಅಲ್ಲ. ಆತನು ನಮ್ಮನ್ನು ಪ್ರತ್ಯೇಕಿಸಿದ್ದಾನೆ ಮತ್ತು ನಮ್ಮಲ್ಲಿ ಪ್ರತಿಯೊಬ್ಬನೂ ಒಂದು ನಿರ್ದಿಷ್ಟ ಕೊಡುಗೆಗಾಗಿ ಸಜ್ಜುಗೊಳಿಸಿದ್ದಾನೆ. ಸಭೆಗೆ ಹುಡುಕುತ್ತಿರುವವರಿಗೆ ಮತ್ತು ಕಾಯುತ್ತಿರುವ ಈ ಲೋಕಕ್ಕೆ ಆ ಕೊಡುಗೆಯನ್ನು ನೀಡಲಿಕ್ಕೆ ಸಜ್ಜುಗೊಳಿಸಿದ್ದಾನೆ. ಅರಣ್ಯಕಾಂಡ 8ನೇ ಅಧ್ಯಾಯವು ಲೇವಿಯರ ಸೇವೆಗೆ ಸಂಬಂಧಿಸಿದ ವಯಸ್ಸಿನ ನಿಯಮಗಳೊಂದಿಗೆ ಮುಕ್ತಾಯಗೊಳ್ಳುತ್ತದೆ. 25ನೇ ವಯಸ್ಸಿನಲ್ಲಿ ಪ್ರವೇಶ, 30ನೇ ವಯಸ್ಸಿನಲ್ಲಿ ಪೂರ್ಣ ಸಕ್ರಿಯ ಸೇವೆ ಮತ್ತು 50ನೇ ವಯಸ್ಸಿಗೆ ಭಾರವಾದ ಜವಾಬ್ದಾರಿಗಳಿಂದ ನಿವೃತ್ತಿ. ಆದರೆ ಜಾಗರೂಕರಾಗಿ ಓದುವವರು ಗಮನಿಸುವುದೇನೆಂದರೆ, ಅರಣ್ಯಕಾಂಡ 4ನೇ ಅಧ್ಯಾಯ 3ರಲ್ಲಿ ಸೇವೆಯು ಪ್ರಾರಂಭವಾಗುವ ವಯಸ್ಸನ್ನು 30 ಎಂದು ನೀಡಲಾಗಿದೆ, 25 ಅಲ್ಲ. ವಿಮರ್ಶಕರು ಇದನ್ನು ಪವಿತ್ರ ಗ್ರಂಥದಲ್ಲಿರುವ ಒಂದು ವಿರೋಧಾಭಾಸ ಎಂದು ಬೆರಳು ಮಾಡಿ ತೋರಿಸುತ್ತಾರೆ ಮತ್ತು ಸತ್ಯವೇದ ನಂಬಲು ಅಲ್ಲ ಎಂದು ಸಾಬೀತುಪಡಿಸಲು ಅವರು ಬಳಸುವ ಅನೇಕ ವಾದಗಳಲ್ಲಿ ಇದೂ ಒಂದು ಎಂದು ಹೇಳುತ್ತಾರೆ. ಯೆಹೋವನು ಪವಿತ್ರಾತ್ಮನಿಂದ ನಡೆಸಲ್ಪಡುವ ನಮಗೆ ಕೇವಲ ಮೇಲ್ನೋಟಕ್ಕೆ ನೋಡಿ ನಿಲ್ಲಬಾರದು ಎಂಬುದು ತಿಳಿದಿದೆ. ಈ 2 ವಾಕ್ಯ ಭಾಗಗಳು ಒಂದಕ್ಕೊಂದು ಸಂಘರ್ಷಲಿಲ್ಲ. ಅವು ಒಂದೇ ಸೇವೆಯ 2 ವಿಭಿನ್ನ ಹಂತಗಳಲ್ಲಿ ವಿವರಿಸುತ್ತವೆ. ಒಬ್ಬ ಲೇವಿಯನು 25ನೇ ವಯಸ್ಸಿನಲ್ಲಿ ಒಬ್ಬ ಕಲಿಯುವವನಾಗಿ ಪ್ರವೇಶಿಸುತ್ತಾನೆ. 5 ವರ್ಷಗಳ ತರಬೇತಿ, ಗಮನಿಸುವಿಕೆ, ಸಹಾಯ ಮಾಡುವುದು ಮತ್ತು ತಮಗಿಂತ ಮುಂಚೆ ಹೋದವರ ಮೇಲ್ವಿಚಾರಣೆಯಲ್ಲಿ ದೇವದರ್ಶನ ಗುಡಾರದ ಜವಾಬ್ದಾರಿಗಳನ್ನು ನಿಭಾಯಿಸುವುದನ್ನು ಅವನು ಕಲಿಯುತ್ತಿದ್ದನು. ಅವರು ಕೆಲಸದಲ್ಲಿದ್ದರೂ ಅವರು ಸಂಪೂರ್ಣ ಭಾರವನ್ನು ಇನ್ನೂ ಹೊರುತ್ತಿರಲಿಲ್ಲ. ತದನಂತರ 30ನೇ ವಯಸ್ಸಿನಲ್ಲಿ ಅವರು ಪೂರ್ಣ ಸಕ್ರಿಯ ಸೇವೆಗೆ ಪ್ರವೇಶಿಸುತ್ತಿದ್ದರು. ಮಂಜೂಷವನ್ನು ಹೊರುವುದು, ಸಮರ್ಪಣೆಗಳ ಸೇವೆಯನ್ನು ನಡೆಸುವುದು ಮತ್ತು ತಮಗೆ ನೇಮಿಸಲ್ಪಟ್ಟ ಕರ್ತವ್ಯಗಳ ಸಂಪೂರ್ಣ ಜವಾಬ್ದಾರಿಯನ್ನು ಹೊರುವುದು ಅದರ ಕೆಲಸವಾಗಿತ್ತು. ಮತ್ತು 50ನೇ ವಯಸ್ಸಿನಲ್ಲಿ ಪವಿತ್ರ ಮಂದಿರದ ವಸ್ತುಗಳನ್ನು ಹೊರುವ ಮತ್ತು ಸಾಗಿಸುವ ಭಾರವನ್ನು ದೈವಿಕ ಕೆಲಸವು ಮತ್ತೊಂದು ರೀತಿಯ ವಿಭಿನ್ನ ಕೊಡುಗೆಗೆ ದಾರಿ ಮಾಡಿಕೊಡುತ್ತಿತ್ತು. ಅವರು ದೇವದರ್ಶನ ಗುಡಾರದಲ್ಲೇ ಕಾವಲುಗಾರರಾಗಿ, ಸಹಾಯಕರಾಗಿ, ಸಲಹೆಗಾರರಾಗಿ ಮತ್ತು ಈಗ ಆ ಭಾರವನ್ನು ಹೊರುತ್ತಿರುವ ಕಿರಿಯ ವಯಸ್ಸಿನವರಿಗೆ ಬೆಂಬಲವಾಗಿ ಇರುತ್ತಿದ್ದರು. ಆ ಸೇವೆ ಕೊನೆಗೊಳ್ಳುತ್ತಿರಲಿಲ್ಲ, ಅದು ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತಿತ್ತು. ಅನುಭವ ಮತ್ತು ಜ್ಞಾನವು ವ್ಯರ್ಥವಾಗುತ್ತಿರಲಿಲ್ಲ, ಬದಲಾಗಿ ಮರು ನಿರ್ದೇಶಿಸಲ್ಪಡುತ್ತಿತ್ತು. ನೂತನ ಸೃಷ್ಟಿಗೆ ಇಲ್ಲಿ ಆಳವಾಗಿ ಯೋಚಿಸಬೇಕಾದ ಒಂದು ಸಂಗತಿ ಇದೆ. ಆತ್ಮಿಕ ಸೇವೆಯಲ್ಲಿನ ಬೆಳವಣಿಗೆಗೆ ಸಮಯ ಬೇಕಾಗುತ್ತದೆ. ಸಂಪೂರ್ಣ ಭಾರವನ್ನು ಹೊರುವ ಅವಧಿಗಿಂತ ಮುಂಚೆ ಕಲಿಯುವ ಒಂದು ಅವಧಿ ಇರುತ್ತದೆ. ತಕ್ಷಣವೇ ಎಲ್ಲವನ್ನೂ ಮಾಡಲು ಉತ್ಸುಕನಾಗಿರುವ ಯುವ ವಿಶ್ವಾಸಿಯು ಆ ಉತ್ಸಾಹವೇನೂ ತಪ್ಪಲ್ಲ. ಆದರೆ ಅವರು ಇನ್ನೂ 35ನೇ ವಯಸ್ಸಿಗೆ ತಲುಪಿಲ್ಲ. ಬೋಧಿಸುವ ಜ್ಞಾನವು ಬರುವುದು ವರ್ಷಗಳ ಕಾಲ ಕಲಿಯುವುದರಿಂದಲೇ. ಇತರರಿಗೆ ಮಾರ್ಗದರ್ಶನ ನೀಡುವ ಸ್ಥಿರತೆಯು
ತಾವು ಸ್ವತಃ ಮಾರ್ಗದರ್ಶನ ಪಡೆದು ತಿದ್ದಲ್ಪಟ್ಟು ಮತ್ತು ಹದಗೊಳಿಸುವುದರಿಂದಲೇ ಬರುತ್ತದೆ. ಮತ್ತು ನಂಬಿಕೆಯಲ್ಲಿ ಹಿರಿಯರಾಗಿರುವವರು ಯಾರು ಹಲವು ವರ್ಷಗಳ ಕಾಲ ಹೋಭಾರವಾಗುವುದೇ ಒತ್ತಿದ್ದಾರೋ ಅವರು ಕೇವಲ ಶರೀರದ ನಿವೃತ್ತದಿಂದ ನಿವೃತ್ತರಾಗಿರ್ತಾರೆ. ಅವರ ಸೇವೆ ತನ್ನ ರೂಪವನ್ನು ಬದಲಿಸುತ್ತದೆ. ದೀರ್ಘಕಾಲದ ವಿಧೇಯತೆ ಮತ್ತು ದೀರ್ಘಕಾಲದ ಶ್ರಮೆಯ ಮೂಲಕ ಅವರು ಗಳಿಸಿದ ಆ ಒಳನೋಟವು ಕಿರಿಯ ವಯಸ್ಸಿನವರಿಗೆ ಅತ್ಯಗತ್ಯವಾಗಿ ಬೇಕಾಗಿರುವ ಸಂಗತಿಯಾಗಿದೆ. ಯೆಹೋವನ ಕೆಲಸದಲ್ಲಿ ಎಂದಿಗೂ ನಿಜವಾದ ನಿವೃತ್ತಿ ಎಂಬಿರುವುದಿಲ್ಲ, ಕೇವಲ ಪಾತ್ರವಾದ ಬದಲಾವಣೆಯಷ್ಟೇ ಇರುತ್ತದೆ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ, ನೀನು ನಮ್ಮನ್ನು ಪ್ರತ್ಯೇಕಿಸಿ ನಂತರ ನಮಗೆ ಮಾಡಲು ಏನೂ ಇಲ್ಲದಂತೆ ಸುಮ್ಮನೆ ಬಿಡುವುದಿಲ್ಲ ಎಂಬುದಕ್ಕಾಗಿ ನಿನಗೆ ವಂದಿಸುತ್ತೇವೆ. ನೀನು ನಮ್ಮನ್ನು ಶುದ್ಧೀಕರಿಸಿದ್ದಿ, ಪ್ರಸ್ತುತಪಡಿಸಿದ್ದಿ, ಸ್ವೀಕರಿಸಿದ್ದಿ ಮತ್ತು ಈಗ ನೀನು ನಮ್ಮನ್ನು ಕಳುಹಿಸಿದ್ದಿ. ಪ್ರತಿಯೊಬ್ಬರ ವಿಭಿನ್ನವಾಗಿ ಸಜ್ಜುಗೊಳಿಸಿದ್ದಿ, ಪ್ರತಿಯೊಬ್ಬರನ್ನು ನೀನು ನಿರ್ಧರಿಸಿದ ಸ್ಥಳದಲ್ಲಿ ಇರಿಸಿದ್ದಿ. ನಮ್ಮ ವರಗಳನ್ನು ಜವಾಬ್ದಾರಿಯಿಂದ ಪರಿಗಣಿಸಲು ನಮಗೆ ಕಲಿಸು. ಹೆಮ್ಮೆಯಿಗಾಗಿ ಅಲ್ಲ, ಬದಲಾಗಿ ಕೆಲಸಕ್ಕಾಗಿ. ಬೋಧಿಸುವವರು ನಂಬಿಗಸ್ತಿಕೆಯಿಂದ ಬೋಧಿಸಲಿ, ಸಹಾಯ ಮಾಡುವವರು ಉದಾರತೆಯಿಂದ ಸಹಾಯ ಮಾಡಲಿ, ಪ್ರೋತ್ಸಾಹಿಸುವವರು ಹಿಂದೆ ಸರಿಯದಿರಲಿ, ಮುನ್ನಡೆಸುವವರು ಜಾಗರೂಕತೆಯಿಂದ ಮುನ್ನಡೆಸಲಿ. ಮತ್ತು ಭಾರವನ್ನು ಹೊರುವ ವರ್ಷಗಳಿಗಿಂತ ಮುಂಚೆ ಬರುವ ಆ ಕಲಿಕೆಯ ವರ್ಷಗಳು ನಾವು ಇಂದಿಗೂ ಕಡೆಗಾಣಿಸದಂತೆ ನೋಡಿಕೊಳ್ಳು. ಭಾರವಾದ ಕೆಲಸ ಮುಗಿದ ನಂತರ ಬರುವ ಆ ಅನುಭವದ ವರ್ಷಗಳ ನಾವು ವ್ಯರ್ಥ ಮಾಡದಂತೆ ಕೃಪೆ ಮಾಡು. ಪ್ರತಿಯೊಬ್ಬ ಲೇವಿಯನಿಗೆ ನಿನ್ನಲ್ಲಿ ಒಂದು ಸ್ಥಳವಿದೆ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸ್ಥಳವಿದೆ. ನಾವು ಅದನ್ನು ತುಂಬೋಣ, ನಂಬಿಗಸ್ತಿಕೆಯಿಂದ, ನಮ್ರತೆಯಿಂದ ಮತ್ತು ನಿನ್ನೊಬ್ಬನ ಮಹಿಮೆಗಾಗಿ ಮಾತ್ರ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಯೆಹೋವನ ಆವರಣಗಳಿಗಾಗಿ ನನ್ನ ಪ್ರಾಣವನ್ನು ಹಂಬಲಿಸುತ್ತದೆ, ಹೌದು, ಕರಗಿ ಹೋಗುತ್ತದೆ. ಕೀರ್ತನೆಗಳು 84ನೇ ಅಧ್ಯಾಯ 1 ಮತ್ತು 2. ಇಡೀ ನಮ್ಮ ಸೇವೆಯನ್ನು ಸಾಧ್ಯವಾಗಿಸುವ ನಮ್ಮ ಪ್ರಭುವಾದ ಕ್ರಿಸ್ತನ ಹೆಸರಿನಲ್ಲಿ ಇದನ್ನು ಬೇಡಿ ಹೊಂದುತ್ತೇವೆ, ನಮ್ಮ ಪರಮ ತಂದೆಯೇ, ಆಮೇನ್.